ಅಪ್ಪಾಜಿಯವರ ಶ್ರೀಮಾತ ಅಪ್ಪಾಜಿಯವರ ಕೃಪಾಶೀರ್ವಾದದಿಂದ ವರವನ್ನು ಪಡೆದವರು. ಇದರಲ್ಲಿ ಮೊದಲಿಗೆ ಮಾದೇವಿ ಅಂತ, ಅವರು 11 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಅವರು ಗ್ರೂಪ್ಗೆ, ಅಪ್ಪಾಜಿಯವರ ಗ್ರೂಪಲ್ಲಿ ಹೆಸರು ಕೊಟ್ಟಿದ್ದರು. ಹಾಗೆ ಅವರು ಬೈಂದೂರಿನ ಸತ್ಸಂಗಕ್ಕೆ ಬಂದು ಅಪ್ಪಾಜಿಯವರ ಕೃಪಾಶೀರ್ವಾದದಿಂದ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿ ಅವರಿಗೆ ಹೆಣ್ಣು ಮಗು ಆಗಿದೆ. ಅವರು ಹೆಣ್ಣು ಮಗು ಬೇಕಂತಲೇ ಜಗನ್ಮಾತೆಯೇ ಬರಬೇಕಂತ ಅಪ್ಪಾಜಿಯವರಿಂದ ಕೇಳಿದರು. ಹಾಗೆ ಅಪ್ಪಾಜಿಯವರ ಕೃಪಾಶೀರ್ವಾದದಿಂದ ಹೆಣ್ಣು ಮಗು ಹುಟ್ಟಿತ್ತು. ಅವರಿಗೆ ತುಂಬ ಸಮಸ್ಯೆಗಳು ಬಂದರು. ಅವ್ರ ಪ್ರೆಗ್ನೆನ್ಸಿಯಲ್ಲಿ ತುಂಬ ಬ್ಲೀಡಿಂಗ್ ಆಯಿತು 3 ತಿಂಗಳಿರುವಾಗ. ಆ ಬ್ಲೀಡಿಂಗನ್ನು ಕೂಡ ಅಪ್ಪಾಜಿಯವರಿಗೆ ಫೋನ್ ಮಾಡಿಸಿ ಅದರಿಂದ ಅವರ ಆಶೀರ್ವಾದವನ್ನು ಪಡೆದು ಬ್ಲೀಡಿಂಗ್ ಎಲ್ಲ ಕಡಿಮೆ ಆಯಿತು. ಹಾಗೆ ಇನ್ನೊಮ್ಮೆ ಸರ್ವೈಕಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದು ಓಪನ್ ಆಗಿ ಪ್ರಾಬ್ಲಮ್ ಆಯಿತು. ಅದು ಕೂಡ ಅಪ್ಪಾಜಿಯವರ ಆಶೀರ್ವಾದದಿಂದ 5 ತಿಂಗಳಿರುವಾಗ ಅದು ಅವರು ಅಡ್ಮಿಟ್ ಆಗಿದ್ದರು ಕೂಡ. ಆದರೆ ಅದು ನಿಂತು ಮನೆಗೆ ಬಂದರು. ಹಾಗೂ 7 ತಿಂಗಳಲ್ಲಿ ಕೂಡ ಅವರಿಗೆ ಮಗುವಿನ ವೆಯ್ಟ್ ಲಾಸ್ ಕಡಿಮೆ ಬಂತು ಸ್ಕ್ಯಾನಿಂಗಲ್ಲಿ. ಆದರೆ ಪುನಃ ಅಪ್ಪಾಜಿಯವರ ಹತ್ರ ಫೋನ್ ಮಾಡಿಸಿ ಕೇಳಿದಾಗ ಅಪ್ಪಾಜಿಯವರ ಆಶೀರ್ವಾದದಿಂದ, ಅವರ ಅಭಯದಿಂದ ಆ ಸ್ಕ್ಯಾನಿಂಗ್ ರಿಪೋರ್ಟ್ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಬಂತು. ಹಾಗೆ ಈಗ 6 ತಿಂಗಳ ಒಂದು ಹೆಣ್ಣು ಮಗುವಿನೊಂದಿಗೆ ಅಪ್ಪಾಜಿಯವರ ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿರ್ತಾರೆ ಶ್ರೀಮತಿ ಮಾದೇವಿ. ದೇವಿ, ನಾನು ಶುಭ ನಿರ್ಮಲ ಗ್ರೂಪಲ್ಲಿದ್ದೀನಿ 5 ವರ್ಷದಿಂದ. ನಾನು ಎಂಥ ಸಮಸ್ಯೆಲಿದ್ದೆ ಅಂದರೆ ಮೊದಲು ಹೇಳೋದಲ್ಲ, ಅಷ್ಟು ಸಮಸ್ಯೆಲಿದ್ದೆ. ನನ್ನ ಅಪ್ಪ ನನಗೆ ಸಿಕ್ಕಿದ ಮೇಲೆ ನನ್ನ ಸಮಸ್ಯೆಗಳೆಲ್ಲ ದೂರಾಗಿ ತುಂಬ ಖುಷಿಯಾಗಿ ಸಂತೋಷವಾಗಿದ್ದೇನೆ. ಹಾಗೆ ನಾನು ಮದುವೆಯಾಗಿ 11 ವರ್ಷ ಆಯಿತು. 3 ವರ್ಷದಲ್ಲಿ 3 ಮಗುವನ್ನು ಕಳ್ಕೊಂಡಿದ್ದೇನೆ. ಮತ್ತು ಡಾಕ್ಟ್ರು ಸುಮಾರು ಮೆಡಿಸಿನ್ ಎಲ್ಲ ಮಾಡಿದೆ. 7 ವರ್ಷ ಆದರೂ ಮಗು ಆಗಿರಲಿಲ್ಲ. ಕೊನೆಗೆ ಹೇಳಿದ್ರು, ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀಯ ಹಣ, ಬಿಟ್ಟುಬಿಡು ಆಸೆ, ಮತ್ತು ದತ್ತು ತಗೊಳ್ಳೋ ಅಂತೇಳಿ. ನಾನು ಸುಮಾರು ಸತ್ಸಂಗಗಳಿಗೆ ಹೋಗಿದ್ದೇನೆ, ಕೆಂಗೇರಿ, ಭೀಮನ್ಕೊಪ್ಪ ಎಲ್ಲ ಕಡೆಗೆ ಹೋಗಿದ್ದೇನೆ. ಕೊನೆಗೆ ಬೈಂದೂರಿಗೆ ನಮ್ಮ ಅಪ್ಪ ಬಂದಿದ್ದರು. ಅಪ್ಪನ ಹತ್ರ ಕೇಳಿದೆ, ಅಪ್ಪ ನನ್ನ ಡಾಕ್ಟ್ರು ದತ್ತು ತಗೊಂಡು ಹೇಳ್ತಿದ್ದಾರೆ, ಏನು ಮಾಡಲಿ ಅಂತ ಕೇಳಿದೆ. ಅಪ್ಪ ಹೇಳಿದ್ರು, ದತ್ತು ಯಾಕೆ ಮಗಳೇ, 2 ತಿಂಗಳೊಳಗೆ ನೀನು ಮಗು ಆಗುತ್ತಾರೆ, ಆಶೀರ್ವಾದ ಮಾಡ್ತೀನಿ, ಹೋಗು ಅಂತ ಕಳಿಸ್ಕೊಟ್ರು. ಬಂದು 1 ತಿಂಗಳಿಗೆ ನಾನು ಕನ್ಸೀವ್ ಆದೆ. ಆಮೇಲೆ 3 ತಿಂಗಳಿಗೆ ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಅಪ್ಪನ ಹತ್ರ ಆಶೀರ್ವಾದ ತೊಗೊಂಡೆ, ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿ 3 ತಿಂಗಳ ಬ್ಲೀಡಿಂಗ್ ಸ್ಟಾಪ್ ಆಯಿತು. ನಂತರ ಮತ್ತು ರಿಸ್ಕ್ ಇದೆ ಅಂತ ಬಂತು. 5ನೇ ತಿಂಗಳಲ್ಲಿ ಸರ್ವೈಕಲ್ ಓಪನ್ ಆಯಿತು. ಸರ್ವೈಕಲ್ ಸ್ಟಿಚ್ ಯಾವ ರೀತಿಲಿ ಹಾಕಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಅಪ್ಪನೇ ಮುಂದಿತ್ತು ಬಂದು ಹಾಕಿದ್ದಾರೆ. ನನ್ನ ಕಣ್ಣೆದ್ರಿ ಗೊತ್ತೇ, ಅಷ್ಟು ಆ ಥರ ಸೂಚನೆ ತೋರಿಸ್ತಿತ್ತು ನನಗೆ ಅಪ್ಪ ಬಂದಿರುವುದು. ಆಮೇಲೆ ಫುಲ್ ಬೆಡ್ ರೆಸ್ಟ್, ಯಾವ ರೀತಿಯೂ ನೀವು ಹಂದಾಡಬಾರ್ದು, ಆ ರೀತಿಲಿ ಇರಬೇಕು ಅಂತ ಹೇಳಿದರು. 7ನೇ ತಿಂಗಳಲ್ಲಿ ನನಗೆ 11 ವರ್ಷಕ್ಕೆ ಮಗು ಆಗೋದ್ರಿಂದ ಸೀಮಂತ ಮಾಡ್ಕೊಳ್ಬೇಕಂತ ತುಂಬ ಆಸೆ. ಡಾಕ್ಟ್ರ್ ಹತ್ರ ಕೇಳಿದೆ, ಯಾವ ಕಾರಣಕ್ಕೂ ಸೀಮಂತ ಮಾಡ್ಕೊಳ್ಬಾರ್ದು ನೀನು, ಸಮಸ್ಯೆ ಆಗತ್ತೆ ಅಂತ. ಅಪ್ಪನ ಹತ್ರ ಕೇಳಿದೆ, ಅಪ್ಪ ನಂಗೆ ಸೀಮಂತ ಮಾಡ್ಕೊಳ್ಬೇಕನ್ನೋ ಆಸೆ, ಏನು ಮಾಡಲಿ ಅಂತ ಕೇಳಿದೆ. ಅಪ್ಪ ಹೇಳಿದ್ರು, ಅಪ್ಪ ಇರುವಾಗ ಯಾಕೆ ಹೆದರ್ತೆ ಮಗಳೇ, ಮಾಡ್ಕೊ ನೀನು ಹೋಗು ಅಂತ. ಬೆಳಗ್ಗೆ ಫೋನ್ ಮಾಡಿದರೆ ಮತ್ತೆ ಸೀಮಂತಾಗಿ ಸಂಜೆ 5 ಗಂಟೆಗೆ ಅವರೇ ಫೋನ್ ಮಾಡಿದ್ದಾರೆ ನನಗೆ. ಏನೇನೂ ಸಮಸ್ಯೆ ಆಗಿರಲಿಲ್ಲ, ಖುಷಿ ಆಯ್ತು ನನಗೆ. ಅದಾದಮೇಲೆ 7 ತಿಂಗಳಲ್ಲಿ ಮಗು ಸ್ವಲ್ಪ ವೇಟ್ ಕಡಿಮೆ ಇದೆ ಅಂತ ಬಂತು. ಆಮೇಲೆ ಅಪ್ಪನ ಹತ್ರ ಮತ್ತೆ ಫೋನ್ ಮಾಡಿ ಕೇಳಿದೆ, ಅಪ್ಪ ವೇಟ್ ಕಡಿಮೆ ಇದೆ ಅಂತೆ, ಪೂರ್ಣ ಆಶೀರ್ವಾದ ಇದೆ ಮಗ, ಹೋಗು ಅಂತ ಹೇಳಿದರು. ಮತ್ತು 9ನೇ ತಿಂಗಳಲ್ಲಿ ಹೆರಿಗೆ ಹೋಗು ಮೊದಲು ಅಪ್ಪ ಅಮೆರಿಕದಲ್ಲಿದ್ದರು. ಅಪ್ಪನ ಹತ್ರ ಫೋನ್ ಮಾಡಿ ಕೇಳಿದೆ, ಅಪ್ಪ ನನಗೆ ಹೆಣ್ಣು ಮಗು ಹುಟ್ಟಬೇಕು, ಅಪ್ಪ ಮೊದಲನೇ ಆಶೀರ್ವಾದ ಮಾಡಿದ್ದಾರೆ ನನಗೆ ಹೆಣ್ಣು ಮಗು ಹುಟ್ಟತ್ತಂತ. ಫೋನಲ್ಲಿ ಹೇಳಿದ್ರು, ಬಾಲ ತ್ರಿಪುರ ಸುಂದರಿ ಹುಟ್ಟಿ ಹೋಗಿ ಬರ್ತಾಳೆ ಮಗ, ಹೋಗು ಅಂತ. ಸಂಜೆಗೆ ನಂಗೆ ಡೆಲಿವರಿ ಆಗಿದೆ, ಹೆಣ್ಣು ಮಗು ಆಗಿದೆ. ಅದಾದ ನಂತರ ಅಪ್ಪನ ಹತ್ರ ಮತ್ತೊಂದು ಕೇಳಿದೆ, ಅಪ್ಪ ನನಗೆ ಹೇರಿಗೆ ಫ್ರೀಯಾಗಿ ಆಗಬೇಕು ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಂತ ಕೇಳಿದೆ. ಆಯಿತು ಮಗಳೇ ಹೋಗು ಅಂತ ಹೇಳಿದ್ರು. ಅಪ್ಪ ಹೇಳ್ತಾರೆ, ಒಂದು ಸಲ ಅಪ್ಪ ಅಂತ ಕರೆದ್ಮೇಲೆ ಪೂರ್ತಿ ಜವಾಬ್ದಾರಿ ನಂದು ಅಂತ ಅಪ್ಪನ ಪಡೆದ ನಾವೇ ಪುಣ್ಯರು. ಎಲ್ಲರಿಗೂ ಹೇಳೋದಿಷ್ಟೇ, ಯಾರು ಮಕ್ಕಳಾಗಿಲ್ಲ ಅಂತ ಕೊರಗೋದು ಬೇಡ. ಈ ಗ್ರೂಪಲ್ಲಿ ಇರೋರಿಗೆ ಎಲ್ಲರೂ ಅಪ್ಪನ ನಂಬಿ ನಿಜವಾಗ್ಲೂ ಮಕ್ಕಳಾಗತ್ತೆ. ಯಾಕಂದರೆ ಡಾಕ್ಟ್ರೇ ನಂಗೆ ಮಗು ಆಗಲ್ಲ ಅಂತ ಹೇಳಿದರು. ಹಾಗಿರುವಾಗ ಇಂಥ ಮಗುನ ಕರ್ಕೊಂಡು ಬಂದಿದ್ದೇನೆ ಅಂದರೆ ನಾನು ಖುಷಿ. ನಿಜವಾಗ್ಲೂ ಇಂಥ ಅಪ್ಪನ ಪಡೆದು ನಾನೇ ಪುಣ್ಯವಂತೆ. ಮತ್ತು ತುಂಬ ಇದು ಚುರುಕಿದ್ದಾಳೆ ನನ್ನ ಮಗಳು. ತಾತನ ಹಾಡು ಕೇಳಿದ್ರೆ ಎಷ್ಟೇ ಹಠ ಮಾಡಿದ್ರೂ ಸಮಾಧಾನ ಆಗ್ತಾಳೆ. ಓಂ ರೀಂ ಪರಶಕ್ತಿ ಹಾಕಿದ್ರೆ ತುಂಬ ಆಟ ಆಡ್ತಾಳೆ. ತಾತ ಅಂತ ಫೋಟೋ ಕೊಡಿದ್ರೆ ಮುತ್ತು ಕೊಡ್ತಾಳೆ. ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ನಾನು ಇಂಥ ಅಪ್ಪನ ಪಡೆದು ನಾನೇ ಪುಣ್ಯ. ಯಾಕೆಂದರೆ ಅಪ್ಪ ನೀವು ಯಾವತ್ತೂ ನನಗೆ ಆಶೀರ್ವಾದ ಮಾಡ್ತಾ ಇರಬೇಕು, ಸದಾ ನಮ್ಮ ಜೊತೆಗಿದ್ದು
ಯಾವಾಗಲೂ ನಾನು ಕಾಪಾಡಬೇಕಪ್ಪ. ನಾನು ಎಷ್ಟು ನೋವು ತಿಂದಿದ್ದೀನಿ ಅಂತ ಹೇಳಿದ್ರೆ ನನಗೆಲ್ಲರೂ ಮಕ್ಕಳಾಗಲ್ಲ, ಸೊಂಟದಕ್ಕಿಂತ ಕೆಳಗೆ ಧೈರ್ಯ ಇಲ್ಲ, ಹುಡುಗಿ ಮಕ್ಕಳಾಗಲ್ಲ ಅಂತ ಹೇಳ್ತಿದ್ರಪ್ಪ. ನನಗೆ ಮಕ್ಕಳನ್ನ ಕಂಡ್ರೆ ಉಗ್ಸ್ಕೊಂತಿದ್ರು ನನ್ನ ಹತ್ರ. ಅಪ್ಪ ಒಂದ್ಸಲ ಪ್ರತಿಭಾಮನ ಹತ್ರ ಹೇಳ್ತಾರೆ, ಈಗಲೂ ಈ ಅಸ್ಪೃಶ್ಯತೆ ಇದೆಯಾ? ಹೌದು ಅಪ್ಪ, ಅದು ನನ್ನ ಸಿಟಿಲೆಲ್ಲ ಇಲ್ಲಪ್ಪ, ಹಳ್ಳಿಗಳೆಲ್ಲ ಇದೆ ಅಪ್ಪ. ಮಗುನ ನೋಡಿದ ತಕ್ಷಣ ನಮ್ಮನ್ನು ಹುಗ್ಸ್ಕೊಳ್ಳೋದು, ಮಕ್ಕಳಾಗಲ್ಲ ಅಂತ ಹೇಳೋದು, ಯಾವ ಕಾರ್ಯಕ್ರಮಕ್ಕೆ ಹೋದ್ರೆ ಚುಚ್ಚಿ ಚುಚ್ಚಿ ನಮ್ಮನ್ನು ಮಾತಾಡೋದು. ನನಗೆಲ್ಲರೂ ಸುಮಾರು ಜನ ನೇರವಾಗಿ ಹೇಳಿದ್ದಾರೆ, ನಿನಗೆ ಸೊಂಟನ್ಕಿನ ಕೆಳಗೆ ಧೈರ್ಯ ಇಲ್ಲ, ನಿಂಗೆ ಹೇಗೆ ಮಗು ಆಗತ್ತೆ ಅಂತ. ಅದು ನನ್ನ ಅಪ್ಪಾಜಿ ಅದನ್ನು ಸತ್ಯ ಮಾಡಿ ತೋರಿಸಿದ್ದಾರೆ ಅಪ್ಪ. ನಂದು ಇವತ್ತು ಜೀವನ ಪಾವನ ಅನಿಸ್ತಿದೆ, ಯಾಕೆಂದರೆ ಅಷ್ಟು ಕೊರಗಿದ್ದೆ ನಾನಪ್ಪ, ಮಕ್ಕಳಿಲ್ಲ ಅಂತೇಳಿ. ನನ್ನ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಹೇಳ್ತಿದ್ದಪ್ಪ. ನಾನು ಕೊನೆಗೆ ನನಗೆ ಜಗನ್ ಮಾತಿನೇ ಕೊಟ್ಬಿಟ್ರಿ ನೀವಪ್ಪ. ಜಗನ್ಮಾತೆನೇ ಬಂದಿರೋದು, ಬಾಲ ತ್ರಿಪುರ ಸುಂದರಿ, ಅದು ನೋಡು ಗೊತ್ತಾಗತ್ತೆ. ಪೂರ್ಣ ಆಶೀರ್ವಾದ ಇದೆ ಕಣ್ಣ.